ಇವತ್ತು ಪ್ರಿಡಾಮಿನೆಂಟ್ಲಿ ಯುದ್ಧದ ಸುದ್ದಿಗಳೇ ಇದ್ದಾವೆ. ಬಹುತೇಕ ಯುದ್ಧದ ಸುದ್ದಿಗಳೇ ಅಂದರೂ ಅಡ್ಡಿ ಇಲ್ಲ. ಕರೆಕ್ಟಾಗಿ 8 ದಿವಸ ಆಯಿತು ನೋಡಿ. ಇವತ್ತಿಗೆ 8 ದಿವಸದ ಹಿಂದೆ ಯುದ್ಧ ಶುರುವಾಗಿದ್ದು. ಕಳೆದ ಶನಿವಾರ ಇರಾನ್ ಮೇಲೆ ಅಟ್ಯಾಕ್ ಆರಂಭಗೊಂಡಿತು ಅನ್ನುವ ಸುದ್ದಿ ನಮಗೆ ಆಫೀಸ್ನಿಂದ ಬಂತು. ಇಲ್ಲಿ ತನಕ ಈ ಯುದ್ಧ ಅಂದರೆ ದೊಡ್ಡ ಖರ್ಚಿನ ಬಾಬ್ತು. ದೊಡ್ಡ ಖರ್ಚು. ಎಷ್ಟು ಖರ್ಚಾಗಿರಬಹುದು ಇಲ್ಲಿ ತನಕ? ಇಂಡಿಯನ್ ಕರೆನ್ಸಿಯಲ್ಲಿ, ಇಂಡಿಯನ್ ರುಪೀಸ್ನಲ್ಲಿ ಒಂದು ಲೆಕ್ಕಾಚಾರ ತಗೊಂಡು ಬಂದಿದ್ದೀವಿ. ಆಯುಧಗಳಿಗೆ ಅಂದರೆ ಇವರು ಮಿಸೈಲ್ಗಳು, ಡ್ರೋನ್ಗಳು, ರಾಕೆಟ್ಗಳು ಇವುಗಳಿಗೆ ಆಗಿರುವ ಖರ್ಚೇ ಇಂಡಿಯನ್ ಕರೆನ್ಸಿಯಲ್ಲಿ 1,00,000 ಕೋಟಿ ರೂಪಾಯಿ. 1,00,000 ಕೋಟಿ ರೂಪಾಯಿ. ಅಮೆರಿಕ ಒಂದೇ $6.2 ಬಿಲಿಯನ್ ಖರ್ಚು ಮಾಡಿದೆ ಇದಕ್ಕೆ. ಇಸ್ರೇಲ್ $3 ಬಿಲಿಯನ್. ಇಸ್ರೇಲ್, ಅಮೆರಿಕ, ತನ್ನ ಸುತ್ತಲಿನ ಕೊಲ್ಲಿ ರಾಷ್ಟ್ರಗಳು ಇವುಗಳ ಎಲ್ಲ ದೇಶಗಳ ಅಸೆಟ್ಗಳ ಮೇಲೆ ದಾಳಿ ಮಾಡ್ತಾ ಇರುವ ಇರಾನಿಂದ ಎಷ್ಟು ಖರ್ಚಾಗಿದೆ? $1 ಬಿಲಿಯನ್. $1 ಬಿಲಿಯನ್. ಅಮೆರಿಕದು 6.2, ಇಸ್ರೇಲಿಂದು $3 ಬಿಲಿಯನ್. ಇದು ಹಿಂಗೆ ಯಾಕೆ ಅನ್ನೋದನ್ನು 2 ದಿನಗಳ ಹಿಂದೆನೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಇರಾನಿಗೆ ಒಂದು ಕಲೆ ಕರಗತವಾಗಿದೆ. ತುಂಬ ಕಡಿಮೆ ಬೆಲೆಯಲ್ಲಿ ಡ್ರೋನ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪ್ರೊಡ್ಯೂಸ್ ಮಾಡುವ ಕಲೆ ಕರಗತವಾಗಿದೆ. ಶಾಹಿದ್ ಅನ್ನುವಂಥ ಡ್ರೋನನ್ನು ಅವರು ಬೇರ್ ಮಿನಿಮಮ್ 18 ಲಕ್ಷದಲ್ಲಿ ತಯಾರು ಮಾಡ್ತಾರೆ. ಅದರದ ಫುಲ್ ಫ್ಲೆಡ್ಜ್ಡ್ ವರ್ಷನ್, ಫುಲ್ಲಿ ಲೋಡೆಡ್ ವರ್ಷನ್ 42 ಲಕ್ಷದಲ್ಲಿ ತಯಾರಾಗ್ಬಿಡುತ್ತೆ. ಅದರ ಸ್ಪೆಸಿಫಿಕೇಷನ್ ನೋಡ್ತಾ ಇದ್ವಿ, ಆಶ್ಚರ್ಯ ಆಯ್ತು ನನಗೆ. ಅದಕ್ಕೊಂದು ಎಂಜಿನ್ ಹಾಕಿದ್ದಾರೆ. ಆ ಎಂಜಿನ್ನು ಚೀನಾದಿಂದ ಆಮದು ಮಾಡಿಕೊಂಡಿರುವ ಎಂಜಿನ್ನು. ಚೀನಾದವರು ಅದನ್ನು ಯಾವುದಕ್ಕೆ ಬಳಸ್ತಾರೆ? ನಮ್ಮ ಹತ್ರ ಲೂನಾ ಅಂತಿತ್ತಲ್ಲ ಆವಾಗ, ಮೊಪೆಡ್. ಅಂಥ ಮೊಪೆಡ್ಡಿಗೆ ಚೀನಾದವರು ಬಳಸುವ ಎಂಜಿನ್ನನ್ನು ಚೀನಾದಿಂದ ಇರಾನ್ನವರು ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ಅಟ್ಯಾಕ್ ಡ್ರೋನ್ಗಳನ್ನು ಮಾಡ್ತಾರೆ. ಅದಕ್ಕೆ 18 ಲಕ್ಷ ರೂಪಾಯಿಗೆ ಮಾಡೋದಕ್ಕೆ ಸಾಧ್ಯ ಆಗೋದು ಅವ್ರಿಗೆ. ಒಂದು ಕಡೆ ಅಮೆರಿಕದ ಖರ್ಚು, ಇನ್ನೊಂದು ಕಡೆ ಇಸ್ರೇಲ್ ಖರ್ಚು, ಮತ್ತೊಂದು ಕಡೆ ಇರಾನ್ ಖರ್ಚು. ಸ್ವಯಂ ರಕ್ಷಣೆಗಾಗಿ ಗಲ್ಫ್ ದೇಶಗಳು ಮಾಡ್ತಾ ಇರುವ 10 ಗಲ್ಫ್ ದೇಶಗಳು ಮಾಡ್ತಾ ಇರುವ ಖರ್ಚು ಅದು 100 ಕೋಟಿ ರೂಪಾಯಿ ಇದೆ. 14 ದೇಶಗಳು ಈಗ ಯುದ್ಧದ ಕಾರ್ಮೋಡದಡಿಯಲ್ಲಿ ಬದುಕುತ್ತಿದ್ದಾವೆ. 14 ದೇಶಗಳು. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ 50,000 ಸೈನಿಕರನ್ನಿಟ್ಟಿದೆ. ಸದಾಕಾಲ ಇರ್ತಾರವರು ಬೇರೆ ಬೇರೆ ಸೈನಿಕ ನೆಲೆಗಳಲ್ಲಿ. ಪ್ರಪಂಚದಾದ್ಯಂತ ಅಮೆರಿಕದ 750 ಸೈನಿಕ ನೆಲೆಗಳಿದ್ದಾವೆ, ನೆನಪಿರಲಿ. 750. 200 ಯುದ್ಧ ವಿಮಾನಗಳು, 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಈ ಕಾರ್ಯಾಚರಣೆಗೆ ಅಂತ ಕರೆಸ್ಕೊಂಡಿದ್ದಾರೆ. ಅಬ್ರಹಂ ಲಿಂಕನ್ ಒಂದು, ಇನ್ನೊಂದು. ಟೋಟಲ್ ಖರ್ಚಿನ ಲೆಕ್ಕ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ. ಅಮೆರಿಕದವರು ಒಂದು ಕ್ರೂಸ್ ಮಿಸೈಲ್ ಹಾರಿಸಿದ್ರೆ $2 ಮಿಲಿಯನ್ ಹೋಯಿತು ಅಂತ ಅರ್ಥ. ಅವ್ರದ್ದು ಒಂದು ಕ್ರೂಸ್ ಮಿಸೈಲ್ನ ಖರ್ಚು 18.3 INR, ಇಂಡಿಯನ್ ಕರೆನ್ಸಿಯಲ್ಲಿ 18 ಕೋಟಿ 30 ಲಕ್ಷ ರೂಪಾಯಿ ಒಂದು ಕ್ರೂಸ್ ಮಿಸೈಲ್ ಹಾರಿಸಿದ್ರೆ. ಇರಾನ್ನ ಕಡೆಯಿಂದ ಇವರ ಸೈನಿಕ ನೆಲೆಯ ಕಡೆಗೆ 18 ಲಕ್ಷದ್ದೇ ಡ್ರೋನ್ ಬರಲಿ, 42 ಲಕ್ಷದ್ದೇ ಡ್ರೋನ್ ಬರಲಿ, ಇವರು ಅವುಗಳನ್ನು ಹೊಡೆಯೋದಕ್ಕೆ $4 ಮಿಲಿಯನ್ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ಲಾಂಚ್ ಮಾಡಬೇಕು. $4 ಮಿಲಿಯನ್. ಇಂಡಿಯನ್ ಕರೆನ್ಸಿಯಲ್ಲಿ 36 ಕೋಟಿ 70 ಲಕ್ಷ ರೂಪಾಯಿ. 36 ಕೋಟಿ 70 ಲಕ್ಷ ರೂಪಾಯಿ. ಅಮೇರಿಕದ ವಾರ್ ಸಿಸ್ಟಮನ್ನು ಇರಾನ್ ಸುಸ್ತು ಮಾಡಿರುವುದು ಹೆಂಗೆ ಅನ್ನೋದಕ್ಕೆ ಇದು ಉದಾಹರಣೆ. ಶಾಹಿದ್ ಡ್ರೋನ್ಗಳೇ ಬಂದರೆ ಒಂದೊಂದೇ ಬರೋದಿಲ್ಲ. ಒಂದು ಡ್ರೋನ್ ಲಾಂಚರ್ ಟ್ರಕ್ನಲ್ಲಿ 5 ಇರ್ತವೆ. ಹಾಗೆ 2, 3, 4, 5 ಟ್ರಕ್ಗಳನ್ನು ಒಟ್ಟೊಟ್ಟಿಗೆ ನಿಲ್ಲಿಸಿ, ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಎಲ್ಲನೂ ಒಂದೇ ಸಲ ಲಾಂಚ್ ಮಾಡ್ತಾರವರು. ಉದಾಹರಣೆಗೆ ಇರಾನ್ನಿಂದ ಇಸ್ರೇಲ್ ಕಡೆ 10 ಶಾಹಿದ್ ಡ್ರೋನ್ಗಳು ಹೋದರೆ ನೀವು ಎಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಿದ್ರೂ ಕೂಡ ಅದರಲ್ಲಿ ಒಂದಾದರೂ ಗುರಿ ತಲುಪುತ್ತೆ. ಇನ್ನು 9 ಹೊಡಿಬೋದು ನೀವು ಆಕಾಶದಲ್ಲಿ, ಒಂದಾದರೂ ಗುರಿ ತಲುಪುತ್ತೆ. ಇದನ್ನ ಲೆಕ್ಕಾಚಾರ ನೋಡಿದ್ರೆ ಭಾರತ ಇಂಡಿಜಿನಿಯಸ್ಲಿ ಅಭಿವೃದ್ಧಿಪಡಿಸಿದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮೇ ಇನ್ನೂ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಇಟ್ ವಾಸ್ 99.4% ಅಕ್ಯುರೇಟ್.
ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಅಕ್ಯುರಸಿ ಪರ್ಸೆಂಟೇಜು 99.4. ದಾಳಿ ರಕ್ಷಣಾ ಕ್ಷಿಪಣಿ. ಇನ್ನು ಥಾಡ್ ಅಂದರೆ ಏನು ಅಂತ ಡೀಟೇಲಾಗಿ ಹೇಳ್ತೀನಿ ನಾನು. $12 million. ಇಟ್ ಈಸ್ ಇಕ್ವಿವ್ಯಾಲೆಂಟ್ ಟು ರಷ್ಯನ್ ಮೇಡ್ S-400. ಅದಕ್ಕೆ ಸಮಾನಾಂತರವಾಗಿ ಅಮೆರಿಕ ಮಾಡಿಟ್ಟುಕೊಂಡಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ಮು. ಫುಲ್ಲಿ ಲೋಡೆಡ್ ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ 5,000 ತಾನು ಎಲ್ಲಿ ಒಂದೊಂದು ಜಾಗದಲ್ಲಿ ಅದನ್ನಿಟ್ಟರೆ ಆ ಜಾಗದಿಂದ 5,000 ಕಿಲೋಮೀಟರ್ ರೇಡಿಯಸ್ನ ಆಕಾಶದ ಮೇಲೆ ಕಣ್ಣಿಟ್ಕೊಂಡಿರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಬರಲಿ, ಇಂಟರ್ಕಾಂಟಿನೆಂಟಲ್ ಮಿಸೈಲ್ ಬರಲಿ, ಡ್ರೋನ್ಗಳು ಬರಲಿ, ರಾಕೆಟ್ಗಳು ಬರಲಿ, ಕಾಯ್ಕೊಂಡಿರುತ್ತೆ. ತಕ್ಷಣ ಅಲರ್ಟ್ ಮಾಡುತ್ತೆ, ಆಕಾಶದಲ್ಲಿ ಹೊಡೆದು ಹಾಕುತ್ತೆ. ಸಿಸ್ಟಮ್ ಚೆನ್ನಾಗಿದೆ. $110 ಕೋಟಿ ಬೇಕು ಒಂದು ಸಲ ಆಪರೇಟ್ ಮಾಡಿದ್ರೆ. ಒಂದು ದಿನಕ್ಕೆ ಅಮೇರಿಕ 8,191 ಕೋಟಿ ರೂಪಾಯಿಗಳನ್ನು ಆನ್ ಆನ್ ಆವ್ರೇಜ್ ಖರ್ಚು ಮಾಡ್ತಾ ಇದೆ. ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇರೋದು 8,191 ಕೋಟಿ ರೂಪಾಯಿ 24 ಗಂಟೆಯ ಯುದ್ಧಕ್ಕೆ. ಮೊದಲ 100 ಗಂಟೆಗಳಲ್ಲೇ 34,015 ಕೋಟಿ ರೂಪಾಯಿಗಳನ್ನು ಅಮೇರಿಕ ಖರ್ಚು ಮಾಡಿದೆ. ಇಲ್ಲಿ ತನಕ ಅಮೇರಿಕಕ್ಕಾಗಿರುವ ಖರ್ಚು 57,000 ಕೋಟಿ ರೂಪಾಯಿ. 57,000 ಕೋಟಿ ರೂಪಾಯಿ ಇಲ್ಲಿ ತನಕ 7 ದಿನಗಳ ಯುದ್ಧದಲ್ಲಿ ಅಮೇರಿಕಕ್ಕಾಗಿರುವ ಖರ್ಚು. ಇಸ್ರೇಲ್ಗೆ 27,580 ಕೋಟಿ ರೂಪಾಯಿ ಖರ್ಚಾಗಿದೆ. ಆನ್ ಆನ್ ಆ್ಯಾವ್ರೇಜ್ ಅವ್ರದ್ದು ಪರ್ ಡೇ ಖರ್ಚು 4,000 ಕೋಟಿ ಇದೆ. 3,934 ಕೋಟಿ ಆನ್ ಆನ್ ಆ್ಯಾವರೇಜ್. ಇರಾನ್ 130 ಕೋಟಿಲಿ ಮ್ಯಾನೇಜ್ ಮಾಡ್ತಾ ಇದೆ. ಸರಾಸರಿ ಒಂದು ದಿನಕ್ಕೆ 130 ಕೋಟಿಯಲ್ಲಿ ಇರಾನಿನ ಖರ್ಚು ನಡೀತಾ ಇದೆ. ಅಂದರೆ ಇರಾನಿಗೆ ಇಲ್ಲಿ ತನಕ 9,193 ಕೋಟಿ ರೂಪಾಯಿ ಖರ್ಚು ಬಂದಿದೆ ಈ ಯುದ್ಧದಿಂದ ಅಂದರೆ ನಡೆಸ್ತಾ ಇರುವ ಪ್ರತಿದಾಳಿಯಿಂದ. ನಾನು ಲಾಸ್ನ ಲೆಕ್ಕ ಹೇಳ್ತಾ ಇಲ್ಲ. ಇಸ್ರೇಲ್ ಅಮೇರಿಕಾದ ದಾಳಿಗೆ ಇರಾನಿನ ಒಳಗಡೆ ಆಗಿರುವ ಇನ್ಫ್ರಾಸ್ಟ್ರಕ್ಚರಲ್ ಲಾಸ್ನ ವಿಷಯ ಹೇಳ್ತಾ ಇಲ್ಲ. ಬರೀ ಆಯುಧಗಳ ಖರ್ಚನ್ನು ಮಾತ್ರ ಹೇಳ್ತಾ ಇರೋದು. 9,193 ಕೋಟಿ. ಇದರ ಮಧ್ಯದಲ್ಲಿ ನೋಡಿ, ವೆನಿಜುವೆಲಾ ಆಯಿತು, ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರನ್ನೇ ಕಿಡ್ನ್ಯಾಪ್ ಮಾಡಿಸ್ಬಿಟ್ರು. ಅದಾದ ಮೇಲೆ ಗ್ರೀನ್ಲ್ಯಾಂಡ್ ನಮಗೆ ಬರಲೇಬೇಕದು ಅಂತ. ಇದು ಹೆಂಗ್ರಿ, ಒಂದು ಸಾರ್ವಭೌಮ ದೇಶ ನಮ್ಮದು ಅಂತೀರಿ ನೀವು ಅಂದರೆ? ಬರಬೇಕದು ಅಂತಾರಷ್ಟೇ ಅವರು, ಬರಬೇಕು. ಈಗ ಇರಾನ್ ಮೇಲೆ ದಾಳಿ. ಇದಾದ ನಂತರ ಡೊನಾಲ್ಡ್ ಟ್ರಂಪ್ ರಡಾರ್ನಲ್ಲಿ ಕ್ಯೂಬಾ ಇದೆಯಾ ಗೊತ್ತಿಲ್ಲ. ನಾನು ಕದನಗಳನ್ನು ನಿಲ್ಲಿಸಿದವನು, ಯುದ್ಧಗಳನ್ನು ನಿಲ್ಲಿಸಿದವನು, ನನಗೆ ನೋಬೆಲ್ ಪೀಸ್ ಪ್ರೈಸ್ ಬರಬೇಕು, ಅಮೆರಿಕವನ್ನು ಈ ಹಿಂದೆ ಆಳಿದ ಅಧ್ಯಕ್ಷರುಗಳು ವಿನಾಕಾರಣ ಇನ್ನೊಂದು ದೇಶದ ಮೇಲೆ ದಂಡೆತ್ಕೊಂಡು ಹೋದರು, ಅಮೆರಿಕದ ಯುವತಿಯರ ಬಾಡಿ ಬ್ಯಾಗ್ಗಳು ಅವರ ಮನೆಗಳಿಗೆ ಬಂದು ಅಷ್ಟೊಂದು ಸೈನಿಕರು ಹುತಾತ್ಮರಾದರು ಅಂತ ಮಾತಾಡ್ತಾ ಇದ್ದ ಮನುಷ್ಯ ಈಗ ಅದೆಂಥ ವಾರ್ ಮಾಂಗರ್ ಅನ್ಸೋದಕ್ಕೆ ಶುರು ಮಾಡಿದ್ದಾರೆ ಅಂತಂದರೆ, ಈಸ್ ಲುಕಿಂಗ್ ಲೈಕ್ ಅ ವಾರ್ ಮಾಂಗರ್. ಇವತ್ತದೇನೋ ಫುಟ್ಬಾಲ್ ಟೀಮ್ನವ್ರ ಜೊತೆಗೆ ಮಾತುಕತೆ ಆಡುವಾಗ ಕ್ಯೂಬಾದ ವಿಷಯ ಬಂತಂತೆ. ಡೊನಾಲ್ಡ್ ಟ್ರಂಪ್ ಆಡಿದ ಮಾತುಗಳು ನನಗೆ ಹೆಂಗೆ ಧ್ವನಿಸಿದವು ಅಂದರೆ ಅದರದ್ದು ಪಾಳೆ ಬರುತ್ತೀರಿ ಅನ್ನಂಗಿತ್ತು. ಈ ಮನುಷ್ಯ ಆಡಿದ ಮಾತುಗಳು. ಕ್ಯೂಬಾ ಮೇಲೆ ದಾಳಿ ಮಾಡಿದ್ರೆ ಏನು ಆಶ್ಚರ್ಯ ಇಲ್ಲ. ಅಮೇರಿಕಾ ಕ್ಯೂಬಾದ್ದು ಅದೊಂದು ಕಥೆ ಬೇರೆ ಇದೆ. ಆ ಶತ್ರುತ್ವದ ಕಥೆನೇ ಬೇರೆ ಇದೆ. ಫಿಡೆಲ್ ಕ್ಯಾಸ್ಟ್ರೋ ಹೆಸರು ಕೇಳಿದ್ದೀರಿ ನೀವು, ಚೆಗುವಾರ ಹೆಸರು ಕೇಳಿದ್ದೀರಿ. ಅವರುಗಳ ದೇಶ ಕ್ಯೂಬಾ, ಅವರುಗಳ ದೇಶ. ಇನ್ಯಾವತ್ತಾರು ಡೀಟೇಲಾಗಿ ಮಾತಾಡೋಣ ಯಾಕೆ ಈ ಕ್ಯೂಬಾಗೂ ಅಮೇರಿಕಾಕ್ಕೂ ಅಷ್ಟೊಂದು ಶತ್ರುತ್ವ ಅಂತ. ಅದು ಅಷ್ಟೇ, ಯಾವ ಕಾರಣಕ್ಕೂ ಅಮೇರಿಕಕ್ಕೆ ನಾವು ಶರಣಾಗೋದಿಲ್ಲ, ತಲೆಬಾಗೋದಿಲ್ಲ ಅಂತ ನಿಂತಿರುವಂಥ ದೇಶ. ಅಮೇರಿಕ ಒಂದು ಯುದ್ಧದಾಹಿ ದೇಶ, ಒಂದು ಬಕಾಸುರ ಹಸಿವಿನ ಕ್ಯಾಪಿಟಲಿಸ್ಟ್ ದೇಶ. ಅಮೇರಿಕ ವಾರ್ ಎಕನಾಮಿಯ ಮೇಲೆ ನಡೆಯುವ ದೇಶ, ನೋ ಡೌಟ್. ನೋಡಿ, ಈ ಎಲ್ಲ ಸತ್ಯಗಳು ಕೂಡ ಇರಾನಿನ ಸರ್ವಾಧಿಕಾರಿ, ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ತನ್ನದೇ ದೇಶದ ಜನರ ಮೇಲೆ ಕ್ರೂರತ್ವವನ್ನು ಮೆರೆದ ವ್ಯಕ್ತಿ ಅನ್ನುವ ಸತ್ಯವನ್ನು ಮರೆಮಾಚಬಾರದು ಅದನ್ನು. ಎರಡೂ ಅಷ್ಟೇ ಸತ್ಯ.
ಇವರೇನು ಪುಣ್ಯಾತ್ಮರಲ್ಲ ಇವರು, ಅಮೇರಿಕದವರು. ಈಗ ಇರಾನಿಗೆ ರಷ್ಯಾ ಸಹಾಯ ಮಾಡ್ತಾ ಹೌದು ಅಂತ ಅನ್ನಿಸ್ತಾ ಇದೆ. ಅಮೇರಿಕನ್ನರಿಗೆ ಅದು ಅರ್ಥ ಆಗಿದೆ. ಇಲ್ಲದೆ ಹೋದರೆ ಇರಾನಿನ ಸುತ್ತಲೂ ಅತ್ಯಂತ ಸ್ಟ್ರಾಟಜಿಕ್ ಜಾಗಗಳಲ್ಲಿ ಅಮೇರಿಕದವರು ಮಾಡಿಕೊಂಡಿರುವ ಏರ್ ಬೇಸ್ಗಳು, ನೌಕಾನೆಲೆಗಳು, ಮಿಲಿಟರಿ ಬೇಸ್ಗಳ ಅಷ್ಟು ಪರ್ಫೆಕ್ಟ್ ಮಾಹಿತಿ ಇರಾನಿಗೆ ಹೆಂಗೆ ಸಿಗಕ್ಕೆ ಸಾಧ್ಯ? ರಷ್ಯಾದವರ ಹತ್ರ ಅದರ ಅಷ್ಟೂ ಇನ್ಫಾರ್ಮೇಷನ್ ಇತ್ತು. ಆ ಇನ್ಫಾರ್ಮೇಷನ್ನನ್ನು ರಷ್ಯಾ ಸರ್ಕಾರ ನೀಟಾಗಿ ಎತ್ತಿ ಇರಾನಿಗೆ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಯಾವ ಅಮೇರಿಕದ ಅಸೆಟ್ಗಳನ್ನು ಹೊಡೆಯೋದಕ್ಕೆ ಯಾವ ಆಯುಧಗಳನ್ನು ಬಳಸಿದ್ರೆ ಕರೆಕ್ಟು ಅಂತಾನೂ ರಷ್ಯಾದವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಮೇರಿಕಕ್ಕೆ ಅರ್ಥ ಆಗಿರುವಂಥ ಸತ್ಯ ಇದು. ಇದನ್ನೇನು ಮೋಸ ಅಂತೀರಾ? ದಗಲ್ಬಾಜಿತನ ಅಂತೀರಾ? ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಆ್ಯಂಡ್ ಲವ್. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸಿದಾಗ ಭಾರತದ ಪಡೆಗಳ ಸ್ಟ್ರಾಟಜಿಕ್ ಲೊಕೇಶನ್ನನ್ನು ಚೀನಾದವರು ಪಾಕಿಸ್ತಾನದವ್ರಿಗೆ ಕೊಟ್ಟರು. ತಮ್ಮ ಸ್ಯಾಟಲೈಟ್ಗಳ ಮೂಲಕ, ತಮ್ಮ ಬೇಹುಗಾರಿಕಾ ಸ್ಯಾಟಲೈಟ್ಗಳ ಮೂಲಕ ಭಾರತದ ಸ್ಟ್ರಾಟಜಿಕ್ ಲೊಕೇಶನ್ಗಳನ್ನು ತೆಗೆದರು. ಅವುಗಳನ್ನು ಯಥಾವತ್ತಾಗಿ ಪಾಕಿಸ್ತಾನಕ್ಕೆ ಚೀನಾದವರು ಕೊಟ್ಟರು. ಅದನ್ನು ಈಗಿನ ಕದನದ ಸಂದರ್ಭದಲ್ಲಿ ರಷ್ಯಾ ಮಾಡಿದೆಯಂತೆ. ಅಮೇರಿಕದ ರಕ್ಷಣಾ ಕಾರ್ಯದರ್ಶಿ ಹೆಗ್ಸೆಟ್ ಸ್ಟೇಟ್ಮೆಂಟ್ ಇದೆ ಒಂದು. ಈ ಸಂಘರ್ಷದಲ್ಲಿ ಪರಿಸ್ಥಿತಿಯನ್ನು ಅಮೆರಿಕ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಯಾರು ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿ ನಮಗಿದೆ. ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಅಗತ್ಯವಿದ್ದರೆ ತಕ್ಷಣ ಕ್ರಮ ಕೈಗೊಳ್ತೀವಿ. ಇಡೀ ವಿಶ್ವದಲ್ಲೇ ಅಮೆರಿಕದಲ್ಲಿ ಅತ್ಯುತ್ತಮ ಗುಪ್ತಚರ ವ್ಯವಸ್ಥೆ ಇದೆ. ಯಾರ್ಯಾರು ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅನ್ನುವ ಎಲ್ಲ ಮಾಹಿತಿಯೂ ನಮ್ಮಲ್ಲಿದೆ ಅಂತ ಹೆಗ್ಸೆಟ್, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಯವರ ಹೇಳಿಕೆ ಇದು. ಇದರ ಮಧ್ಯದಲ್ಲಿ ವ್ಲಾಡಿಮಿರ್ ಪುಟಿನ್ ಇರಾನಿನ ಅಧ್ಯಕ್ಷರ ಜೊತೆಗೆ ಮಾತಾಡಿ ಖಮೇನಿ ಹತ್ಯೆಯನ್ನು ಖಂಡಿಸಿದರಂತೆ. ತಕ್ಷಣ ಈ ಯುದ್ಧನ ನಿಲ್ಲಿಸಬೇಕು ಅಂತ ಹೇಳಿದ್ರಂತೆ. ಟೆಲಿಫೋನಿಕ್ ಸಂಭಾಷಣೆ. ಮಧ್ಯಪ್ರಾಚ್ಯದ ಸಂಘರ್ಷದ ಬಗ್ಗೆ ವ್ಲಾಡಿಮಿರ್ ಪುಟಿನ್ ಕಳವಳ ವ್ಯಕ್ತಪಡಿಸಿದರು. ಇದೆಲ್ಲದರ ಜೊತೆಗೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಇನ್ನೊಂದು ಸುದ್ದಿ, ಇರಾನಿನ ಸುತ್ತಲೂ ಇರುವ 10 ಮುಸ್ಲಿಂ ರಾಷ್ಟ್ರಗಳು ಅಮೆರಿಕದ ಮೇಲೆ ಸಿಟ್ಟಾಗಿದ್ದಾವೆ. ಇರಾನಿನ ಮೇಲಿನ ದಾಳಿಯ ಅಷ್ಟು ವಿವರಗಳನ್ನು ಮೊದಲು ನಮಗೆ ಹಂಚಿಕೊಳ್ಳಬೇಕಾಗಿತ್ತು, ನಮಗೆ ಹೇಳಬೇಕಾಗಿತ್ತು. ನಾವಿಂಥದ್ದೊಂದು ದಾಳಿನ ಈ ಶುಭ ಮುಹೂರ್ತೆ ಸಾವಧಾನದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಗಿತ್ತು ಇವರು ಅಂತ. ಹಾಗೆ ಹೇಳಿದ್ದರೆ ನಾವು ನಮ್ಮ ಮೇಲೆ ನಡೆಯಬಹುದಾಗಿದ್ದ ಸಂಭವನೀಯ ದಾಳಿಯ ವಿರುದ್ಧ ನಮ್ಮನ್ನು ನಾವು ತಯಾರು ಮಾಡಿಕೊಳ್ತಾ ಇದ್ವಿ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮನ್ನು ರೆಡಿ ಮಾಡಿಕೊಳ್ತಾ ಇದ್ವಿ. ನಮ್ಮ ಸೈನಿಕ ನೆಲೆಗಳನ್ನು ಬಳಸಿಕೊಂಡು ಅಮೆರಿಕ ನಿಮ್ಮ ಮೇಲೆ ದಾಳಿ ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇರಾನಿಗೆ ಕನ್ವೆ ಮಾಡ್ತಾ ಇದ್ವಿ. ಈಗ ಸುಮ್ಮನೆ ಇರಾನ್ನವ್ರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬಿಸ್ನೆಸ್ಸು, ಪ್ರವಾಸೋದ್ಯಮವನ್ನು ನಂಬಿಕೊಂಡಂಥ ದೇಶಗಳ ವರ್ಚಸ್ಸಿಗೆ ಧಕ್ಕೆ ಆಯಿತು. ದುಬೈನಂಥ ನಗರದಲ್ಲಿ ಪ್ರಪಂಚದ ಮೂಲೆಗಳಿಂದ ಸೆಲೆಬ್ರಿಟಿಗಳಿಗೆ, ಆಗರ್ಭ ಶ್ರೀಮಂತರುಗಳಿಗೆ, ಬಿಸ್ನೆಸ್ ಮನ್ಗಳಿಗೆ ಅಲ್ಲೊಂದು ಎಕ್ಸ್ಟ್ರಾ ಮನೆ ಮಾಡ್ಕೊಂಡಿದ್ರು ಅವರು. ಕುಟುಂಬದ ಜೊತೆ ಕಾಲ ಕಳೆಯೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ ಒಂದು ಮನೆ ಇತ್ತಲ್ಲ ಅವ್ರಿಗೆ. ಕ್ರಿಶ್ಚಿಯಾನೋ ರೊನಾಲ್ಡೋ ಪ್ರಪಂಚದ ಗ್ರೇಟೆಸ್ಟ್ ಫುಟ್ಬಾಲ್ ತಾರೆ ಅಂತಾರೆ. ಮನೆ ಖಾಲಿ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಹೋಗ್ಬಿಡ್ನಂತ ಅವನು, ಇನ್ನು ಬರೋದಿಲ್ಲ ಇಲ್ಲಿಗೆ ಅಂತ. ದುಬೈ ವರ್ಚಸ್ಸಿಗೆ ಎಂಥ ಧಕ್ಕೆ ಅದು. ದುಬೈ, ಅಬುದಾಬಿ ಆ ನಗರಗಳನ್ನು ಪ್ರಪಂಚದ ಅತ್ಯಂತ ಸುರಕ್ಷಿತ, ಸುಖದಾಯಕ, ಸರ್ವತಂತ್ರ ಸ್ವತಂತ್ರವಾಗಿ ಬದುಕಬಲ್ಲಂಥ ನಗರಗಳು ಅನ್ನುವಂತೆ ಕಟ್ಟಲಾಗಿತ್ತು. ಹಂಗೆ ಹೇಳಿ ಅಲ್ಲಿ ಇನ್ವೆಸ್ಟ್ಮೆಂಟ್ ತಂದಿದ್ದಾರೆ ಅವರು. ನೀವು ಪುರ್ಸತ್ತಿಲ್ದಂಗೆ ಅಲ್ಲಿ ಬಾಂಬ್ ಹಾಕ್ತಾ ಕೂತ್ಕೊಂಡ್ಬಿಟ್ರೆ, ಪುರ್ಸತ್ತಿಲ್ದಂಗೆ ಅವುಗಳ ಮೇಲೆ ಡ್ರೋನ್ ಹಾರಿಸ್ತಾ ಕೂತ್ಕೊಂಡ್ಬಿಟ್ರೆ, ನೀವು ಡೊನಾಲ್ಡ್ ಟ್ರಂಪು ನಮಗೆ ಮೊದಲೇ ಇನ್ಫಾರ್ಮ್ ಮಾಡಿದರೆ ನಾವು ಪ್ರಿಪೇರ್ ಆಗ್ತಿದ್ವಿ ಅಂತ ಗಲ್ಫ್ ರಾಷ್ಟ್ರಗಳಿಗೆ ಸಿಟ್ಟು.
ನಮಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧದಲ್ಲಿ ವಿನಾಕಾರಣ ನಮ್ಮನ್ನು ಟ್ರಂಪ್ ಎಳಕೊಂಡು ಬಂದರು. ಇವರಿಗೆ ನಮ್ಮ ದೇಶದಲ್ಲಿ ಇರೋದಕ್ಕೆ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದೇ ತಪ್ಪಾಯಿತು ಅನ್ನುವ ಅಸಮಾಧಾನವನ್ನು ಗಲ್ಫ್ ರಾಷ್ಟ್ರಗಳನ್ನು ಆಳ್ತಾ ಇರುವಂಥವರು, ಅಂದರೆ ಹೆಚ್ಚಾಗಿ ಸುಲ್ತಾನರೇ ಇದ್ದಾರಲ್ಲ, ರಾಜಮನೆತನಗಳಿದ್ದಾವೆ, ವ್ಯಕ್ತಪಡಿಸಿದ್ದಾರೆ ಅಂತ. ಈ ಮಧ್ಯದಲ್ಲಿ ಮಸೂದ್ ಪೆಜೆಶ್ಕಿಯನ್ ಇರಾನಿನ ಅಧ್ಯಕ್ಷರ ಕ್ಷಮೆಯಾಚನೆ ಬಂದಿದೆ. ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳಿಗೆ ಕ್ಷಮೆಯಾಚನೆ ಮಾಡಿದ್ದಾರೆ. ನಿಮ್ಮ ಮೇಲೆ ದಾಳಿ ಮಾಡಬಾರ್ದಾಗಿತ್ತು ನಾವು ಅಂತ ಕಾರಣನೂ ಹೇಳಿದ್ದಾರೆ ಅವರು. ಇಂಟ್ರಡಕ್ಷನ್ನಲ್ಲೇ ಅನ್ನಲ್ಲ ನಾನು, ಏಕಾಏಕಿ ಸುಪ್ರೀಂ ಲೀಡರು ಅವರ ಸುತ್ತಲಿನ ಟಾಪ್ ಮೋಸ್ಟ್ 40 ಜನರನ್ನು ಕಳ್ಕೊಂಡಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸ್ಥಳೀಯ ಕಮಾಂಡರ್ಗಳಿಗೆ ನಾವು ಜವಾಬ್ದಾರಿ ಕೊಟ್ಟುಬಿಟ್ವಿ, ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೆ ಹಂಗೆ ಪ್ರತಿಕ್ರಿಯೆ ಕೊಡಿ ಅಂತ ಅವ್ರು ನಿಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನಿಮ್ಮ ಮೇಲಿನ ದಾಳಿಯಲ್ಲ, ನಿಮ್ಮ ನೆಲದಲ್ಲಿರುವ ಅಮೇರಿಕನ್ ಅಸೆಟ್ಗಳ ಮೇಲಿನ ದಾಳಿ. ಇನ್ನು ಮುಂದೆ ಅದನ್ನೂ ಮಾಡೋದಿಲ್ಲ. ಎಲ್ಲಿ ತನಕ ನಿಮ್ಮ ನೆಲದಲ್ಲಿರುವ ಅಮೇರಿಕನ್ ಅಸೆಟ್ಗಳ ಮೂಲಕ ನಮ್ಮ ಮೇಲೆ ದಾಳಿ ಆಗೋದಿಲ್ಲೋ ಅಲ್ಲಿ ತನಕ ನಿಮ್ಮನ್ನು ಮುಟ್ಟೋದಿಲ್ಲ ಅಂತ. ಸಮಾಧಾನದ ಸುದ್ದಿ ಇರಾನಿನ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ, ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ. ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ, ಕನ್ನಡಿಗರಿದ್ದಾರಲ್ಲಿ. ನೀವು ಸ್ವಲ್ಪ ಧೈರ್ಯವಾಗಿರಿ, ಇನ್ನು ಮೇಲೆ ಆ ದಾಳಿಗಳು ನಡೀಲಿಕ್ಕಿಲ್ಲ. ಇರಾನಿನ ಅಧ್ಯಕ್ಷರ ಮಾತು ಸತ್ಯ ಆದರೆ ಯುದ್ಧದ ಪಾಡಿಗೆ ಯುದ್ಧ ಅಲ್ಲಿ ನಡೀತಾ ಇದೆ. ಭಾರತದ ಮೇಲೆ ಯುದ್ಧದ ನೇರ ಇಂಪ್ಯಾಕ್ಟ್, ಅದರ ಅರ್ಥ ನಮ್ಮ ಮೇಲೇನ ಕ್ಷಿಪಣಿಗಳು ಬಂದು ಬೀಳೋದು, ಡ್ರೋನ್ಗಳು ಬಂದು ಬೀಳೋದು ಅಂಥದ್ದು ಯಾವುದೂ ಇಲ್ಲ. ಪರೋಕ್ಷ ಇಂಪ್ಯಾಕ್ಟ್ ಕ್ವಶನ್ ಮಾರ್ಕ್ ಇದೆ. ಪೆಟ್ರೋಲ್ ಪ್ರೈಸ್ ಏನಾಗುತ್ತೆ, ಡೀಸೆಲ್ ರೇಟ್ ಏನಾಗುತ್ತೆ, ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾವೋ ಸಿಗೋದಿಲ್ವೋ. ಹಾರ್ಮುಜ್ ಜಲಸಂಧಿಯ ಈ ಬಾಟಲ್ ನೆಕ್ ಕ್ಲೋಸ್ ಆಗಿರೋದ್ರಿಂದ ಆಗಿರುವಂಥ ಸಮಸ್ಯೆ ಇದು. ಇದನ್ನು ಭಾಳ ಸಲ ಮಾತಾಡಿದ್ದೀವಿ ನ್ಯೂಸ್ ಅವರ್ನಲ್ಲೇ. ಅದರ ಮೇಲೆ IRGC ಅವ್ರದ್ದು ಕಂಟ್ರೋಲ್ ಇದೆ. ಆ ಕಡೆ ಪರ್ಷಿಯನ್ ಗಲ್ಫು, ಈ ಕಡೆ ಗಲ್ಫ್ ಆಫ್ ಒಮನ್ ಇದೆ. ಅದರ ಮಧ್ಯದಲ್ಲಿ ಒಂದು 33 ಕಿಲೋಮೀಟರ್ ಅಗಲದ ಸಣ್ಣ ಜಾಗದ ಮೂಲಕ ಅಷ್ಟು ತೈಲ ಟ್ಯಾಂಕರ್ಗಳು ಬರಬೇಕು. ಅದನ್ನು ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ IRGC ಅವರು. ನೆನ್ನೆ ಹೇಳಿದ್ರು, ನಾವು ಬ್ಲಾಕ್ ಮಾಡೋದು ಬರೀ ಯುರೋಪಿಯನ್ ಯೂನಿಯನ್ ಮತ್ತು ಅಮೇರಿಕಕ್ಕೆ ಹೋಗುವ ಟ್ಯಾಂಕರ್ಗಳನ್ನು ಮಾತ್ರ ಅಂತ. ಅದು ನಿಜ ಆಗಿ ಉಳಿದ ಟ್ಯಾಂಕರ್ಗಳೆಲ್ಲ ಅಲ್ಲಿಂದ ಹೊರಗೆ ಬರೋದಕ್ಕೆ ಶುರುವಾಗ್ಬಿಟ್ರೆ, ಯಥಾ ಪ್ರಕಾರ ಆಯಿಲ್ ಟ್ರೇಡ್ ನಡೆಯೋದಕ್ಕೆ ಶುರುವಾದರೆ ಏನೂ ಸಮಸ್ಯೆ ಆಗೋದಿಲ್ಲ. ಕೀಪ್ ಕಾಮ್ ಆ್ಯಂಡ್ ಟ್ರಸ್ಟ್ ಮೋದಿ ಅಷ್ಟೇ ಹೇಳೋದು. 60 ದಿನಗಳ 7ರಿಂದ 8 ವಾರಗಳ ಸ್ಟಾಕ್ ಇದೆ ಭಾರತದ ಹತ್ರ. ಎಷ್ಟು ಬೇಕು 7ರಿಂದ 8 ವಾರಕ್ಕೆ? ನೀವು ಕ್ರೂಡ್ ಆಯಿಲ್ ಲೆಕ್ಕಾಚಾರದಲ್ಲಿ ಹೇಳೋದಾದರೆ 4,000 ಕೋಟಿ ಲೀಟರ್ 4,000 ಕೋಟಿ ಲೀಟರ್ ಕ್ರೂಡ್ ಆಯಿಲ್ ಬೇಕಾಗತ್ತೆ. 2 ತಿಂಗಳ ಕನ್ಸಂಪ್ಷನ್ ಅಷ್ಟು ಭಾರತದ ಹತ್ರ ಸ್ಟಾಕ್ ಇದೆ ಆಲ್ರೆಡಿ. ಭಾರತ ಇಂಥ ಸವಾಲಿನ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರಲಿ ಅಂತ ಅಂಡರ್ಗ್ರೌಂಡ್ನಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಕಟ್ಟಿ ಇಟ್ಟಿದೆ. ಮಂಗಳೂರಿನಲ್ಲೇ ಒಂದಿದೆ. ಇಲ್ಲಿ ಕೊಯಮತ್ತೂರಿಂದ ಮುಂದೆ ಹೋಗಬೇಕು, ಪಡೂರು ಅಂತ ಒಂದು ಊರು ಬರುತ್ತೆ ಕೇರಳದಲ್ಲಿ, ಪಲಕ್ಕಾಡ್ ಜಿಲ್ಲೆಯಲ್ಲಿ. ಅಲ್ಲಿ ಅಂಡರ್ಗ್ರೌಂಡ್ನಲ್ಲಿ ಒಂದು ಟ್ಯಾಂಕ್ ಇದೆ. ವಿಶಾಖಪಟ್ಟಣಂನಲ್ಲೊಂದು ದೊಡ್ಡ ಟ್ಯಾಂಕ್ ಇದೆ. ಅವುಗಳಲ್ಲಿ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಅಂತ ಆಯಿಲ್ ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಹಾಗೆ ಸಂಗ್ರಹ ಮಾಡಿಟ್ಟಿರುವ ಒಟ್ಟು ಕಚ್ಚಾ ತೈಲ ನಮ್ಮ ಹತ್ರ ಇರೋದು 4,000 ಕೋಟಿ ಲೀಟರ್. 4,000 ಕೋಟಿ ಲೀಟರ್. ಅಂಥ ಇನ್ನೂ 3 ಟ್ಯಾಂಕ್ಗಳನ್ನು ಭಾರತ ಕಟ್ತಾ ಇದೆ. ಮೇ ಬಿ 5-6 ವರ್ಷ ಹೋದ ಮೇಲೆ, ಈಗ ಹೇಳ್ತೀವಲ್ಲ 2 ತಿಂಗಳಿಗೆ ಸಮಸ್ಯೆ ಇಲ್ಲ, 2 ತಿಂಗಳಿಗೆ ಸಮಸ್ಯೆ ಇಲ್ಲ, 5-6 ವರ್ಷ ಹೋದ್ಮೇಲೆ 3 ತಿಂಗಳಿಗೆ ಸಮಸ್ಯೆ ಇಲ್ಲ, 3.5 ತಿಂಗಳಿಗೆ ಸಮಸ್ಯೆ ಇಲ್ಲ ಅಂತ ಮಾತಾಡ್ತೀವಿ ನಾವು. ಅಷ್ಟು ಸ್ಟಾಕ್ ಮಾಡೋ ಕೆಪಾಸಿಟಿ ಇದೆ ಅಂತ. 258.1 ಮಿಲಿಯನ್ ಮೆಟ್ರಿಕ್ ಟನ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಅಷ್ಟು ಸ್ಟಾಕ್ ಇರೋದು. ಇದನ್ನು ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಲಿಮಿಟೆಡ್ ISPRL ಅನ್ನುವಂಥ ಒಂದು ಸರ್ಕಾರಿ ಸಂಸ್ಥೆ ಇದನ್ನು ಹ್ಯಾಂಡಲ್ ಮಾಡುತ್ತೆ. ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಲಿಮಿಟೆಡ್ ಅಂತ. ತುಂಬ ದೊಡ್ಡ ಮಟ್ಟದಲ್ಲಿ ಇವರು ಟ್ಯಾಂಕ್ಗಳನ್ನು ಕಟ್ಟಿರ್ತಾರೆ ಭೂಮಿಯ ಒಳಗೆ. ಅವುಗಳಲ್ಲಿ ಸ್ಟಾಕ್ ಇದೆ. 7ರಿಂದ 8 ವಾರ ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ ಅಂತ ಭಾರತ ಸರ್ಕಾರ ಅಧಿಕೃತವಾಗಿ ಹೇಳಿಕೆಯೇ ಕೊಟ್ಟಿದೆ. ಅದರ ಜೊತೆಗೆ ಆಲ್ಟರ್ನೇಟಿವ್ ವೇಸ್ ಓಪನ್ ಆಗಿದ್ದಾವೆ. ಅಮೇರಿಕದ ಒತ್ತಡಕ್ಕೆ ಬಿದ್ದು
ರಷ್ಯಾದಿಂದ ಆಯಿಲ್ ಇಂಪೋರ್ಟನ್ನು ಗಣನೀಯವಾಗಿ ನಾವು ಕಡಿಮೆ ಮಾಡಿದ್ವಿ. ಒಂದು ಅಮೇರಿಕದ ಒತ್ತಡ, ಇನ್ನೊಂದು ಯುದ್ಧ ಶುರುವಾದಾಗ ಎಷ್ಟು ಲಾಭದಾಯಕವಾಗಿತ್ತಲ್ಲ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡಿಕೊಳ್ಳೋದು, ಅಷ್ಟು ಲಾಭದಾಯಕವಾಗಿ ಈಗ ಉಳಿದಿರಲಿಲ್ಲ ಅದು. ಈಗ ಮೊನ್ನೆ ಅಮೇರಿಕದ ಇಂಧನ ಕಾರ್ಯದರ್ಶಿಯವರ ಟ್ವೀಟ್ ನೋಡಿದ್ರಿ, 30 ದಿನಗಳ ಕಾಲ ಇನ್ನು ಭಾರತ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಅಡ್ಡಿ ಇಲ್ಲ ಅಂತ. ಭಾರತದಲ್ಲಿ ಪ್ರಶ್ನೆಗಳಿದ್ದು, ಅಂದರೆ ನಾವೇನು ಅಮೇರಿಕದ ಗುಲಾಮ್ರ? ಅಮೇರಿಕ ರಷ್ಯಾದಿಂದ ತಗೊಳ್ರಿ ಅಂದರೆ ತಗೋಬೇಕು, ಬೇಡ ಅಂದರೆ ಬಿಡಬೇಕು, ಇದು ಹೆಂಗಿದೆ ಲೆಕ್ಕಾಚಾರ? ಪ್ರಶ್ನೆಗಳು ಬಂದಿದ್ವು. ಇವತ್ತವ್ರು ಮಾತಾಡಿದ್ದಾರೆ, ಏನು ಭಾರತಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಮಾತಾಡಿದ್ದಾರೆ. ಈ ವಿದೇಶಾಂಗದಲ್ಲಿ ಶಬ್ದಗಳ ಬಳಕೆಯ ಮೇಲೆ ಇಷ್ಟು ಚರ್ಚೆ ಮಾಡೋ ಹಂಗಾಯಿತು. ಕ್ರಿಸ್ ರೈಟ್ ಅಂತ ಅಮೇರಿಕದ ಇಂಧನ ಕಾರ್ಯದರ್ಶಿ ಯಾಕೆ ರಷ್ಯಾದಿಂದ 1 ತಿಂಗಳ ಮಟ್ಟಿಗೆ ಭಾರತ ಖರೀದಿ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರಂತೆ? ಯಾಕೆ ಅಂದರೆ ಭಾರತ ದೊಡ್ಡ ಮಟ್ಟದಲ್ಲಿ ಆಯಿಲ್ ಕನ್ಸ್ಯೂಮ್ ಮಾಡುವಂಥ ದೇಶ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕನ್ಸ್ಯೂಮ್ ಮಾಡುವಂಥ ದೇಶ. ಈಗ ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಪ್ರಪಂಚದಲ್ಲಿ 22% ತೈಲದ ಕೊರತೆ ಆಗಿದೆ. ಉಳಿದಂಥ ರಿಸೋರ್ಸ್ಗಳು, ತೈಲ ಮಾರ್ಕೆಟ್ಗಳ ಕಡಿಮೆ. ಭಾರತ ಕೂಡ ಅಲ್ಲೇ ಹೋಗಿ ನಾನು ಪರ್ಚೇಸ್ ಮಾಡಬೇಕಂದ್ರೆ ಸಹಜವಾಗಿ ರೇಟ್ ಜಾಸ್ತಿ ಆಗ್ತವೆ. ಆ ಕಾರಣಕ್ಕಾಗಿ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ ಅಂತ ಕ್ರಿಸ್ ರೈಟ್ ಹೇಳಿದ್ರು. ಅಂದರೆ ಒಬ್ಬ ಖರೀದಿದಾರರ ಒತ್ತಡ ಅಲ್ಲಿ ಕಡಿಮೆ ಆದರೆ ಅಲ್ಲಿ ರೇಟ್ ಜಾಸ್ತಿ ಆಗೋದಿಲ್ಲ ಅಂತ. ಭಾರತದಲ್ಲಿ ಹಿಂಗಿದೆ ಸ್ಥಿತಿ. ಡೋಂಟ್ ವರಿ. ಯಾಕೆ ಇದನ್ನು ಇಷ್ಟು ಡಿಟೇಲಾಗಿ ಹೇಳಿದ್ವಿ ಅಂತಂದರೆ, ಸುಮ್ಮನೆ ಹೋಗಿ ನಾಳೆಯಿಂದ ಪೆಟ್ರೋಲ್ ಸಿಗಲಿಕ್ಕಿಲ್ಲ, ಡೀಸೆಲ್ ಸಿಗಲಿಕ್ಕಿಲ್ಲ ಅಂಥೇಳಿ ಪೆಟ್ರೋಲ್ ಬಂಕ್ನಲ್ಲಿ ರಶ್ ಇದ್ದರು ಪಾಳೆ ಹಚ್ಚಿ ಪೆಟ್ರೋಲೆಲ್ಲ ಟ್ಯಾಂಕ್ ಫುಲ್ ಮಾಡಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ, ಅಂಥದ್ದೇನಾಗೋದಿಲ್ಲ. ಬಟ್ ಈ ಮಾತನ್ನು ಹೇಳುವ ಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ ನೋಡಿ. ನಮ್ಮ ಪಕ್ಕದ ದೇಶ ಪಾಕಿಸ್ತಾನದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಪಕ್ಕದ ದೇಶ ಪಾಕಿಸ್ತಾನ ಹಿಂಗೆ ಹೇಳೋ ಸ್ಥಿತಿಲಿಲ್ಲ. ಭಾರತಕ್ಕೆ ಬೇಕಾಗಿದ್ದ ಒಟ್ಟು ಕ್ರೂಡ್ ಆಯಿಲ್ನ ಪೈಕಿ 52% ಹಾರ್ಮುಜ್ ಜಲಸಂಧಿಯಿಂದ ಬರುತ್ತೆ. ಪಾಕಿಸ್ತಾನಕ್ಕೆ ಬೇಕಾದ ಒಟ್ಟು ಆಯಿಲ್ನ ಪೈಕಿ 90% ಅಲ್ಲಿಂದ ಬರುತ್ತೆ. 90%. ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಅವರು ಕ್ರೂಡ್ ಆಯಿಲ್ ಸ್ಟೋರ್ ಮಾಡಬಹುದಾದ ಕೆಪಾಸಿಟಿ ಕೂಡ ಪಾಕಿಸ್ತಾನಕ್ಕೆ ಕಡಿಮೆ. ದೇ ಕ್ಯಾನ್ ಸ್ಟೋರ್ ಫಾರ್ 10 ಡೇಸ್. ನಾವು ಹೆಂಗೆ 60 ದಿನಗಳಿಗಾಗುವಷ್ಟು ಕಚ್ಚಾ ತೈಲವನ್ನು ಸ್ಟೋರ್ ಮಾಡ್ಕೋತೀವಲ್ಲ, ಹಾಗೆ ಅವರು 10 ದಿನಗಳಿಗಾಗುವಷ್ಟು ಕಚ್ಚಾ ತೈಲವನ್ನು ಮಾತ್ರ ಸ್ಟೋರ್ ಮಾಡಿಕೊಳ್ಬಹುದು. 25 ದಿನಕ್ಕೆ ಬೇಕಾದಷ್ಟು ಪೆಟ್ರೋಲು ಡೀಸೆಲನ್ನು ಸ್ಟೋರ್ ಮಾಡಿಕೊಳ್ಳುವ ಕೆಪಾಸಿಟಿ ಬಳಸ್ಕೊಂಡಿದ್ದಾರೆ. 25 ದಿನಕ್ಕೆ ಬೇಕಾದಷ್ಟು LPG ಅವ್ರ ಹತ್ರ ಇದೆ. ಅಂದರೆ 1 ತಿಂಗಳು ಹಂಗೂ ಹಿಂಗೂ ಮ್ಯಾನೇಜ್ ಮಾಡ್ಬೋದು ಅನ್ನೋ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. 1 ತಿಂಗಳು. ಅದಕ್ಕೆ ಅವರು ಈಗಾಗಲೇ ಹೆಚ್ಚು ಕಡಿಮೆ ಕೊರೋನಾ ಟೈಮ್ನಲ್ಲಿ ಹಾಕಿದ ರಿಸ್ಟ್ರಿಕ್ಷನ್ಗಳನ್ನು ಪಾಕಿಸ್ತಾನದಲ್ಲಿ ಹಾಕಿದ್ದಾರೆ. IT ಟೆಲಿಕಾಂ ಕಂಪನಿಗಳು ಅವರು ವಾರಕ್ಕೆ 2 ದಿವಸ ಮಾತ್ರ ಆಫೀಸಿಗೆ ಬನ್ನಿ, ಉಳಿದ ದಿವಸ ವರ್ಕ್ ಫ್ರಮ್ ಹೋಮ್ ಮಾಡಿ. ಬಹಳಷ್ಟು ಜನರಿಗೆ ಏನೋ IT ಕಂಪ್ನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಿದ್ದಾರಾ ಅಂತ ಅನ್ನಿಸ್ಬೋದು. ನನಗಲ್ಲಿ IT ಕಂಪ್ನಿಗಳು ಇದಾವೆ ಅನ್ನೋದು ಆಶ್ಚರ್ಯ. ವಾರಕ್ಕೆ 2 ದಿವಸ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಿದ್ದಾರಂತೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಶುರು ಮಾಡಿದ್ದಾರೆ. ಅಂದರೆ ಸ್ಕೂಲ್ ಬಸ್ಗೆ ಓಡಾಡೋದಷ್ಟು ಕಡಿಮೆ ಆದರೆ ಅಷ್ಟು ಪೆಟ್ರೋಲು ಡೀಸೆಲ್ ಉಳಿಯುತ್ತಲ್ಲಪ್ಪ ಅಂತ. ಒಂದೇ ಆಫೀಸ್ಗೆ ಒಂದೇ ಏರಿಯಾದಿಂದ ಬರುವಂಥವ್ರು 2 ಬೇರೆ ಬೇರೆ ಬೈಕ್ ತಗೊಂಬರಬೇಡಿ, ಒಂದೇ ಬೈಕಲ್ಲಿ 2 ಬನ್ನಿ ಅಂತ ಸಲಹೆ ಕೊಟ್ಟಿದ್ದಾರಂತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪೆಟ್ರೋಲ್ ಕನ್ಸಂಪ್ಷನ್ನು, ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಆಗೋದಕ್ಕೆ ಏನೇನು ಮಾಡಬೇಕು ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದೇ ದಿವಸಕ್ಕೆ 55 ಪಾಕಿಸ್ತಾನಿ ಕರೆನ್ಸಿಲಿ 55 ರೂಪಾಯಿ ಜಾಸ್ತಿ ಆಗಿದೆ ಅವ್ರದ್ದು ರೇಟ್ ಒಂದೇ ದಿವಸಕ್ಕೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ಗಿಂತ ಡೀಸೆಲ್ ಕಾಸ್ಟ್ಲಿ ಅಲ್ಲಿ. ಒಂದು ದಿನಕ್ಕೆ 55 ರೂಪಾಯಿ ಜಾಸ್ತಿ ಆಗಿದೆ. 321 ರೂಪಾಯಿ ಪಾಕಿಸ್ತಾನಿ ಕರೆನ್ಸಿ ಇದು. 321 ರೂಪಾಯಿ ಪರ್ ಲೀಟರ್ ಇವತ್ತಿನ ರೇಟು. 335 ರೂಪಾಯಿ ಪರ್ ಲೀಟರ್ ಡೀಸೆಲ್ಲು ಇವತ್ತಿನ ರೇಟು. ಪೆಟ್ರೋಲು ಡೀಸೆಲ್ 55 ರೂಪಾಯಿ ಜಾಸ್ತಿ ಆಗಿದೆ ರೇಟಲ್ಲಿ. ಭಾರತದಲ್ಲಿ ತೈಲ ಬೆಲೆ ಫ್ಲಕ್ಚುಯೇಟ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕೊರತೆಯಾಗುವುದಿಲ್ಲ ಅಂತ ಹೇಳಬಹುದು. ಈ ಪರಿಸ್ಥಿತಿ ಬರೋದಿಲ್ಲ. ತೀರಾ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ಹಚ್ಕೊಂಡು ನಿಲ್ಲೋ ಪರಿಸ್ಥಿತಿ ಬರೋದಿಲ್ಲ.
ರಷ್ಯಾದ 2 ತೈಲ ಟ್ಯಾಂಕರ್ಗಳನ್ನು ಈಗಾಗಲೇ ಭಾರತದ ಕಡೆ ಡೈವರ್ಟ್ ಮಾಡಲಾಗಿದೆ. ರಷ್ಯಾದಿಂದ ಸಪ್ಲೈನೇ ಶುರುವಾಗ್ಬಿಟ್ಟಿದೆ ಅನ್ನೋ ಸುದ್ದಿ ಕೂಡ ನಿನ್ನೆ ಬಂತು. ಇನ್ನು ಆ ಶ್ರೀಲಂಕಾದ ದಕ್ಷಿಣ ತುದಿಯಿಂದ 40 ಕಿಲೋಮೀಟರ್ ದೂರದಲ್ಲಿ ಇರಾನಿನ ಯುದ್ಧ ನೌಕೆಯೊಂದನ್ನು ಅಮೆರಿಕದ ಸಬ್ಮೆರಿನ್ ಹೊಡೆದಾಕ್ತಲ್ಲ, ಅದೇನು ಭಾರತದ ಜೊತೆಗಿನ ಒಂದು ಸಮರಾಭ್ಯಾಸಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ದಂಥ ಯುದ್ಧ ನೌಕೆ, ಅದನ್ನು ಹೊಡೆದಾಕ್ತು ಅಮೆರಿಕದ ಸಬ್ಮೆರಿನ್ ಹಿಂದೂ ಮಹಾಸಾಗರದಲ್ಲಿ. ಬಹಳ ಚರ್ಚೆಗಳಾದವು. ಅತಿಥಿ ದೇವೋಭವ ಅನ್ನುವಂಥ ದೇಶ ನಮ್ಮದು. ನಮ್ಮ ದೇಶಕ್ಕೆ ಅತಿಥಿಗಳಾಗಿ ಬಂದಂಥ ಒಂದು ಹಡಗು ವಾಪಸ್ ಹೋಗ್ತಾ ಇರುವಾಗ ಅಮೇರಿಕನ್ನರು ಹೊಡೆದು ಹಾಕಿಬಿಟ್ರೆ ನಾವು ಅವರ ಹೆಲ್ಪ್ ಮಾಡೋದಕ್ಕೆ ಹೋಗಲಿಲ್ಲ, ಒಂದು ಖಂಡನೆ ಮಾಡಲಿಲ್ಲ, ಇತ್ಯಾದಿ ಇತ್ಯಾದಿ. ನೆನ್ನೆನೇ ರಕ್ಷಣಾ ಇಲಾಖೆಯಿಂದ ಬಹಳ ಡಿಟೇಲ್ ಆದ ವರದಿ ಬಂತು. ಆ ಹಡಗಿನಲ್ಲಿದ್ದವರನ್ನು ರಕ್ಷಿಸೋದಕ್ಕೆ ಭಾರತ ಏನೇನು ಮಾಡ್ತು ಅಂತ. ಅದು ಬಿಡಿ, ಆ ವಿಷಯಕ್ಕೆ ಹೋಗೋದು ಬೇಡ. ಇದು ಒಂದೇ ಅಲ್ಲ ಹಡಗು ಬಂದಿದ್ದು. ದೇನಾ ಅನ್ನುವಂಥ ಹಡಗನ್ನು ಮುಳುಗಿಸಲಾಯಿತು. ಅದು ಒಂದೇ ಅಲ್ಲ ಬಂದದ್ದು. ಅವತ್ತು ವಿಶಾಖಪಟ್ಟಣಂದಿಂದ 2 ಹಡಗುಗಳು ಹೊರಟಿದ್ವು ಇರಾನಿಂದು. ಒಂದು ಹಡಗು ಸ್ವಲ್ಪ ಮುಂದೆ ಹೋಗ್ಬಿಡ್ತು. ಇದು ಇರಾನಿನ ಕಡೆಗೆ ಹೋಗುವಾಗ ಬಂಗಾಳ ಕೊಲ್ಲಿಯನ್ನು ದಾಟ್ಕೊಂಡು ಅರಬ್ಬಿ ಸಮುದ್ರ ಪ್ರವೇಶಿಸಿ ಶ್ರೀಲಂಕನ್ ವಾಟರ್ಸ್ನಲ್ಲಿದ್ದಾಗ ಅಮೇರಿಕ ಇದನ್ನು ಹೊಡಿತು. ಶ್ರೀಲಂಕನ್ ವಾಟರ್ಸಲ್ಲಿತ್ತದು. ಇದಕ್ಕಿಂತ ಮೊದಲೇ ಹೊರಟಿದ್ದ ಐರಿಸ್ ಲಾವನ್ ಅನ್ನುವಂಥ ಹಡಗು ಶ್ರೀಲಂಕನ್ ವಾಟರ್ಸನ್ನು ದಾಟಿ ಅರಬ್ಬಿ ಸಮುದ್ರವನ್ನು ಪ್ರವೇಶಿಸಿ ಆಗಿತ್ತು. ಯಾವಾಗ ಅವರಿಗೆ ದೇನಾ ಹಡಗನ್ನು ಅಮೇರಿಕದ ಸಬ್ಮೆರಿನ್ ಹೊಡೀತು ಅಂತ ಗೊತ್ತಾಯ್ತಲ್ಲ, ಇವ್ರಿಗೊಂದು ಆತಂಕ ಶುರುವಾಯಿತು, ನಮ್ಮನ್ನು ಹೊಡೆದು ಬಿಟ್ರೆ ಅಂತ. ತಕ್ಷಣ ಇರಾನ್ ಸರ್ಕಾರ ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತು, ನಮ್ಮ ಹಡಗಿಗೆ ಸೂಕ್ತ ರಕ್ಷಣೆ ಮಾಡಿ ಲಂಗರ್ ಹಾಕೋದಕ್ಕೊಂದು ಜಾಗ ಕೊಡಿ ಅಂತ. ಲಂಗರ್ ಹಾಕೋದು ಅಂದರೆ ಪಾರ್ಕ್ ಮಾಡೋದಕ್ಕೊಂದು ಜಾಗ ಕೊಡಿ ಅಂತ. ಭಾರತ ಸರ್ಕಾರ ಅದಕ್ಕೆ ತಕ್ಷಣ ಸ್ಪಂದಿಸ್ತು. ಕಷ್ಟದಲ್ಲಿದ್ದ ಹಡಗು, 132 ಜನ ನಾವಿಕರಿದ್ರು ಅದರಲ್ಲಿ. ಹತ್ತಿರ ಯಾವುದಾಗುತ್ತೆ ನಿಮಗೆ ಪೋರ್ಟ್ ಅಂತ ಕೇಳಿದ್ರೆ ಅವರು ಕೊಚ್ಚಿನ್ ಅಂತ ಹೇಳಿದ್ರು. ಕೇರಳಂನ ಕೊಚ್ಚಿ ಅಂತ ಹೇಳಿದ್ರು. ಕೊಚ್ಚಿಗೆ ತಂದು ಬಿಡಿ ಅಂತ ಹೇಳಿದ್ದಾರೆ. ಕೊಚ್ಚಿಯಲ್ಲಿ ಡಾಕ್ ಆಗಿದೆ ಈಗ. ಇರಾನಿನ ಯುದ್ಧ ನೌಕೆ ಐರಿಸ್ ಲಾವನ್ ಕೊಚ್ಚಿನ್ನಲ್ಲಿ ಅದಕ್ಕೆ ಆಶ್ರಯ ಕೊಡಲಾಗಿದೆ, ಅಭಯ ಕೊಡಲಾಗಿದೆ. ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಅಂತ 132 ಜನರನ್ನು ಅಲ್ಲೇ ಎಲ್ಲ ಒಂದು ಕಡೆ ಇಟ್ಟು ಅವರಿಗೆ ಊಟ ತಿಂಡಿ ಕೊಟ್ಟು ನೋಡ್ಕೊಳ್ತಾ ಇದೆ. ಅತಿಥಿ ದೇವೋಭವನೇ. ನೋಡಿ, ಪ್ರತಿದಿನ ನ್ಯೂಸ್ ಅವರ್ನಲ್ಲಿ ರಣರಂಗದಲ್ಲಿ ಏನೇನಾಯಿತು ಅಂತ ಮೊದಲು ಹೇಳಿ ಆಮೇಲೆ ಬೇರೆ ಸುದ್ದಿಗಳಿಗೆ ಬರ್ತಿದ್ವಿ. ಇವತ್ತು ಬೇರೆ ಸುದ್ದಿಗಳನ್ನೇ ಮೊದಲು ಹೇಳಿದ್ದೀವಿ. ಉಳಿದಂತೆ ಇರಾನ್ನಲ್ಲಿ ಏನಾಗ್ತಾ ಇದೆ, ರಣರಂಗವೇ ಆಗಿ ಹೋಗಿರುವ 14 ದೇಶಗಳಲ್ಲಿ ಏನಾಗ್ತಾ ಇದೆ, ಯುದ್ಧ ಯಥಾಪ್ರಕಾರ ಮುಂದುವರೆದಿದೆ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, 8 ದಿನಗಳ ಯುದ್ಧದಲ್ಲಿ ಅಮೇರಿಕ ಅತಿ ದೊಡ್ಡ ಹೊಡೆತವನ್ನು ಇವತ್ತು ಅನುಭವಿಸ್ತು. ಇರಾನ್ ಮೇಲೆ ದಾಳಿ ನಡೀತಾ ಇದೆ. ಮಿಸೈಲ್ ಅಟ್ಯಾಕ್ಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ. ಅಲ್ಲಿನ ಇಸ್ಲಾಮಿಕ್ ಗೌರ್ಮೆಂಟ್ನ ಪವರ್ ಸೆಂಟರ್ಗಳು ಅನ್ನಿಸಿಕೊಂಡಿದ್ದ ಬಿಲ್ಡಿಂಗ್ಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾನೇ ಇದ್ದಾರೆ. ಟೆಹರಾನ್, ಇಫ್ಸಹಾನ್, ಖೋಮ್ ನಗರಗಳು, ಅವು ಯಾವುದೋ ಪುರಾತನ ನಗರಗಳ ಖಂಡರ್ಗಳ ಕಂಡಂಗೆ ಕಾಣಿಸ್ತಾ ಇದ್ದಾವೆ. ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಾವಲ್ಲಿ. ನಿನ್ನೆ ರಾತ್ರಿ ಅತಿ ದೊಡ್ಡ ದಾಳಿಯಾಗಿದೆ. ಅಮೆರಿಕ ಸೇನೆ ಹೇಳೋ ಪ್ರಕಾರ 8 ದಿನಗಳ ಪೈಕಿ ಅತಿ ದೊಡ್ಡ ದಾಳಿಯನ್ನು ನಿನ್ನೆ ರಾತ್ರಿನೇ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ದಾಳಿಗಳಲ್ಲಿ ಸತ್ತವರ ಸಂಖ್ಯೆ ಒಂದು 2,000 ದಾಟಿರಬಹುದು. ಇಷ್ಟೊತ್ತಿಗಾಗಲೇ 2,000 ದಾಟಿರಬಹುದು. ಇರಾನ್ ಕೂಡ ಏನು ಸುಮ್ಮನೆ ಕೂತ್ಕೊಂಡಿಲ್ಲ. ಅವರ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನು ಹೊಡಿತಿದ್ದೀವಿ ಅಂದರು. ಆ ಲಾಂಚ್ ಪ್ಯಾಡ್ಗಳು ಎಲ್ಲಿದ್ದಾವೆ ಅಂತಲೇ ಗೊತ್ತಾಗ್ತಿಲ್ಲ. ಮೇಲ್ನಿಂದ ಯುದ್ಧ ವಿಮಾನಗಳು, ಸ್ಯಾಟಲೈಟ್ಗಳು ಏನು ಮಾಡಿದರೂ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಭೂಮಿಯ ಒಳಗಡೆ ಅವುಗಳನ್ನು ಎಷ್ಟು ಸ್ಟ್ರಾಟಜಿಕಲಿ ಇರಾನ್ ಕಟ್ಟಿದೆ ಅಂತಂದರೆ, ಹೆಚ್ಚು ಕಡಿಮೆ 1998 ಕಟ್ಟೋದಕ್ಕೆ ಶುರು ಮಾಡಿದ್ದವರು. ಎಷ್ಟು ಸ್ಟ್ರಾಟಜಿಕಲಿ ಅಂದರೆ, ಒಂದೊಂದು ಕಡೆ ಭೂಮಿಯಿಂದ ಸಡನ್ನಾಗಿ ಕ್ಷಿಪಣಿಗಳು ಹೊರಗೆ ಬಂದುಬಿಡ್ತವೆ. ಅಲ್ಲಿ ತನಕ ಮೇಲಿನಿಂದ ನೋಡಿದ್ರೆ ಅದೊಂದು ಕೃಷಿ ಭೂಮಿ ಕಂಡಂಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ಸಂಶಯ ಬರುವಂಥದ್ದು ಏನೇನೂ ಇರೋದಿಲ್ಲ. ಏಕಾಏಕಿ ಭೂಮಿಯಿಂದ ಬಂದುಬಿಡ್ತವೆ ಚಿಮ್ಮಿ ಹೊರಗೆ. ಅಲ್ಲೊಂದು ಲಾಂಚ್ ಪ್ಯಾಡ್ ಇದೆ ಅಂತ ಗೊತ್ತಾಗಿ ಇವ್ರು ಹೋಗಿ ಬಾಂಬ್ ಹಾಕ್ತಾರೆ. ಬಾಂಬ್ ಹಾಕೋ ಅಷ್ಟೊತ್ತಿಗೆ ಒಳಗಿರೋ ಅಷ್ಟು ಲಾಂಚ್ ಆಗಿಬಿಟ್ಟಿರ್ತಾವೋ ಏನು, 4 ನಿಮಿಷ ತಗೊಳ್ತಾರೆ ಇವರು ಒಂದು ಐಡೆಂಟಿಫೈ ಆದ ಮೇಲೆ ಅದರ ಮೇಲೆ ಹೋಗಿ ದಾಳಿ ನಡೆಸೋದಕ್ಕೆ.
ಅಂಥದ್ದೇ ಲಾಂಚ್ ಪ್ಯಾಡ್ನಿಂದ ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿ ಇರುವ ಅಮೆರಿಕದ ಸೇನಾ ನೆಲೆಯನ್ನು ಇರಾನ್ ಇವತ್ತು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ಅಮೆರಿಕದ ಸೇನಾ ನೆಲೆ ಹೊತ್ತಿ ಉರಿತಾ ಇದೆ. ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಕೂಡ ಇರಾನ್ ದಾಳಿ ನಡೆಸಿತು. ಅಲ್ಲಿನ ರಡಾರ್ ಸಿಸ್ಟಮನ್ನು ಧ್ವಂಸ ಮಾಡ್ತು. ಅದರ ಜೊತೆಗೆ ಕುರ್ದಿಶ್ ಗುಂಪುಗಳ ಮೇಲಿನ ದಾಳಿ, ಇದೊಂದು ಮತ್ತೊಂದು ಪುರಾತನ ವೈರತ್ವ. ಕುರ್ದಿಶ್ ಬುಡಕಟ್ಟು ಸಮುದಾಯ, ಅವರ ಮೇಲಿನ ದೌರ್ಜನ್ಯ, ಎಲ್ಲದರ ಬಗ್ಗೆ ನೆನ್ನೆ ಮಾತಾಡಿದ್ದೀನಿ, ಡೀಟೇಲಾಗಿ ಮಾತಾಡಿದ್ದೀನಿ. ಒಂದು 3-4 ಕೋಟಿ ಜನ ಇದ್ದಾರೆ. ಅವರು 4 ದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ದಾರೆ. ತಮ್ಮದೇ ಒಂದು ದೇಶ ಕುರ್ದಿಸ್ತಾನ್ ಮಾಡ್ಕೋಬೇಕು ಅಂತ ಅವ್ರದ್ದು ಪ್ರಯತ್ನ. ಆ ಗುಂಪಿನ 15 ಲಕ್ಷ ಜನರನ್ನು ಸದ್ದಾಮ್ ಹುಸೇನ್ ಕೊಂದು ಹಾಕದ. ಈ ಖಮೇನಿ ಅವರೊಂದು ಪೊಲಿಟಿಕಲ್ ಪಾರ್ಟಿ ಮಾಡಿಕೊಂಡ್ರೆ ನೀವು ಭಯೋತ್ಪಾದಕರು ಅಂಥೇಳಿ ಅವ್ರನ್ನ ನಿಷೇಧ ಮಾಡಿ ಜೈಲಿಗೆ ಹಾಕೋದಕ್ಕೆ ಬಂದ. ಅವರೆಲ್ಲ ಓಡ್ ಹೋಗಿ ಇರಾಕ್ನಲ್ಲಿ ಈಗ ತಲೆಮರೆಸಿಕೊಂಡಿದ್ದಾರೆ. ಸದ್ದಾಮ್ ಹುಸೇನ್ ಇಲ್ಲದೆ ಇರುವ ಇರಾಕ್ನಲ್ಲಿ ಸಿಕ್ಕಿದ್ದೇ ಚಾನ್ಸು ಅಂತ ಅವರೇನು ಇರಾನಿನ ವಿರುದ್ಧ ಈಗ ಬಂಡೆದ್ದಿಲ್ಲ. ಆದರೂ ಕುರ್ದಿಶ್ ಗುಂಪುಗಳ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಕುರ್ದಿಸ್ತಾನ್ನಲ್ಲಿ ರೋಟಾನಾ ಹೋಟೆಲ್ ಅಂತೆ, ಅಂದರೆ ಆ ಪ್ರದೇಶದಲ್ಲಿರುವ ದೊಡ್ಡ ಐಷಾರಾಮಿ ಹೋಟೆಲ್, ಅದನ್ನು ಟಾರ್ಗೆಟ್ ಮಾಡಿ ಡ್ರೋನ್ ಅಟ್ಯಾಕ್ ಮಾಡಿದ್ದಾರೆ. ಎರ್ಬಿಲ್ ಅರ್ಜಾನ್ ಅನ್ನುವಂಥ ಇನ್ನೊಂದು ಕಟ್ಟಡದ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. UAEನ ತೈಲ ಕೇಂದ್ರಗಳು, ಆಯಿಲ್ ರಿಫೈನರಿಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತು. ಫುಜೈರಾ ತೈಲ ಸಂಸ್ಕರಣಾ ಕೇಂದ್ರ ಕ್ಷಿಪಣಿ ದಾಳಿ ನಡೆದದ್ದು. ಫುಜೈರಾ ಒಂದು ದಿನಕ್ಕೆ 1,00,000 ಬ್ಯಾರಲ್ ತೈಲ ಸಂಸ್ಕರಣೆ ಆಗ್ತಾ ಇತ್ತಿಂತಿಲ್ಲಿ. ಒಂದು ದಿನಕ್ಕೆ 1,00,000 ಬ್ಯಾರಲ್. ಇದರಲ್ಲೊಂದು ಕ್ಯಾಚ್ ಇದೆ. ಕೆಲವು ಅರಬ್ ರಾಷ್ಟ್ರಗಳು ಈಗ ಹಾರ್ಮುಜ್ ಜಲಸಂಧಿ ದಾಟಬೇಕು ಎಲ್ಲ ಮಾತಾಡ್ತಿದ್ದೀವಲ್ಲ, ಕೆಲವು ಅರಬ್ ರಾಷ್ಟ್ರಗಳು ಪೈಪ್ಲೈನ್ ಮೂಲಕ ಒಮನ್ ತನಕ ಪೈಪ್ಲೈನ್ ತಂದು ಅಲ್ಲಿಂದ, ಅಂದರೆ ಹಾರ್ಮುಜ್ ಜಲಸಂಧಿನ ಬೈಪಾಸ್ ಮಾಡಿಬಿಡೋದು, ಪೈಪ್ಲೈನ್ ಮೂಲಕ ಆಯಿಲ್ ತಂದು ಹಡಗುಗಳಿಗೆ ಡೈರೆಕ್ಟಾಗಿ ತುಂಬೋದಪ್ಪ. ಆವಾಗ ಇರಾನಿನ ರಡಾರ್ನಲ್ಲೇ ಇರೋದಿಲ್ಲ, ಹೊರಗಿಂದ ಹೊರಗೆ ಕೆಲಸ ಆಗಿಬಿಡುತ್ತೆ. ಆ ಪ್ರಯತ್ನ ಮಾಡ್ತಾ ಇದ್ದು. ಆ ಕೇಂದ್ರಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ನೀವು ಪೈಪ್ಲೈನ್ ಮೂಲಕ ಆಯಿಲ್ ಎಲ್ಲ ತಗೊಂಡು ಹೋಗಬಾರ್ದು, ಹಡಗಿಗೆ ತುಂಬಬೇಕು, IRGCಯ ನಿಯಂತ್ರಣದಲ್ಲಿರುವ ಹಾರ್ಮುಜ್ ಜಲಸಂಧಿಯ ಮೂಲಕವೇ ದಾಟಿ ಹೋಗಬೇಕು ಅಂತ. ಆ ಉದ್ದೇಶದ ದಾಳಿಗಳಿವು, ಬಹುತೇಕ ದಾಳಿಗಳು ನಡೀತಾ ಇರೋದು. ಎಲ್ಲೆಲ್ಲಿ ಪೈಪ್ಲೈನ್ ಹಾಕಿದಾರೋ ಹೊಡೆದು ಬಿಡ್ತೀವಿ ನಾವು ಅಂತ. ಇರಾನ್ಗೂ ಅಷ್ಟೇ ಅಲ್ಲ, ಸಿಕ್ಕಿದ್ದೇ ಚಾನ್ಸು. ಈಗ ಇರಾನಿನ ತಾಕತ್ತಿರೋದೇ ಹಾರ್ಮುಜ್ ಜಲಸಂಧಿಯ ಮೇಲೆ ನಮ್ಗೆ ಹಿಡ್ತಾ ಇದೆ ಅನ್ನೋದು. ಅದನ್ನೇ ಕಳ್ಕೊಂಡು ಇವರು ಪೈಪ್ಲೈನ್ ಮೂಲಕ ನೀರು ಹಾಯಿಸ್ದಂಗೆ ಆಯಿಲ್ ತುಂಬುತ್ತೀವಿ ಹಡಗಿಗೆ ಅಂದ್ಬಿಟ್ರೆ. ಇನ್ನೊಂದು ಕಡೆ ಅಮೇರಿಕನ್ ಸೇನಾಪಡೆಗಳು ಇರಾನಿನ ನೌಕಾಪಡೆಗಳ ಮೇಲಿನ ದಾಳಿ. ಅಮೇರಿಕನ್ ಅಧಿಕಾರಿಯೊಬ್ಬರು ಹೇಳಿದ್ರು, ಇರಾನಿನ ನೌಕಾಪಡೆ ಈಗ ಎಲ್ಲಿದೆ ಅಂದರೆ ಸಮುದ್ರದ ಆಳದಲ್ಲಿದೆ ಅಂತ. ಇರಾನಿನ ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ಭಾರಿ ಪ್ರಮಾಣದ ದಾಳಿಯಾಗಿದೆ. VIP ಮೂವ್ಮೆಂಟಿಗೆ ವಿಶೇಷವಾಗಿ ಅದನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಮೆಹರಾಬಾದ್ ಏರ್ಪೋರ್ಟ್ ಅಲ್ಲೊಂದು ಮೇಲ್ನೋಟಕ್ಕೆ ಕಮರ್ಷಿಯಲ್ ಫ್ಲೈಟ್ ಅಂತ ಕಾಣಿಸ್ತಾ ಇತ್ತು, ಹೊತ್ಕೊಂಡು ಉರಿದಿದೆ. ಅದು ಬೋಯಿಂಗ್ ವಿಮಾನ ಮೆಹರಾಬಾದ್ ಏರ್ಪೋರ್ಟ್ನಲ್ಲಿತ್ತು. ಏರ್ಪೋರ್ಟ್ ಬಂದಾಗಿದೆ. ಈಗ ಶಾಲೆಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕ ಇಸ್ರೇಲ್ಗಳ ದಾಳಿ ನಡೆಸ್ತಾ ಇದ್ದಾವ. ಫುಟೇಜ್ಗಳು ಬರ್ತಾ ಇದ್ದಾವೆ ಕೆಲವು. ಶಾಲೆಯ CCTV ದೃಶ್ಯಗಳು ನೋಡಿ. ಇವು ಟೆಹರಾನ್ನ ಒಂದು ಏರಿಯಾ ಅಂತೆ, ಕ್ವಾಜ್ವಿನ್ ಅಂತ, ಕ್ವಾಜ್ವಿನ್ ಅಲ್ಲಿನ ಶಾಲೆ. ಯಾರೋ ಒಂದು ತಾರ್ಕಿಕವಾದ ಪ್ರಶ್ನೆ ಕೇಳ್ತಾ ಇದ್ರು, ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಒಬ್ಬನನ್ನು ಹೊಡಿಬೇಕು ಅಂತ ಇಸ್ರೇಲ್ ಡಿಸೈಡ್ ಮಾಡಿದ್ರೆ ಆತ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಿನ ಒಂದು ನಿರ್ದಿಷ್ಟ ಬ್ಲಾಕ್ನ ಒಂದು ನಿರ್ದಿಷ್ಟ ಫ್ಲೋರ್ನ ಒಂದು ನಿರ್ದಿಷ್ಟ ಫ್ಲ್ಯಾಟ್ನಲ್ಲಿದ್ದಾನೆ ಅನ್ನೋದನ್ನು ತಿಳ್ಕೊಂಡು ಆತನ ಆ ಫ್ಲ್ಯಾಟಿನ ಅಟ್ಯಾಚ್ಡ್ ಬಾತ್ರೂಮ್ನ ಕಿಟಕಿ ಒಳಗೆ ನುಗ್ಗೋ ಹಂಗೆ ಇವರು ಮಿಸೈಲ್ ಹೊಡಿತಾರೆ. ಅಂದರೆ ಸೀದಾ ಹೋಗಿ ಅವನು ಬೆಡ್ರೂಮ್ನಲ್ಲಿ ಆತನ ಕಾಟಿಗೆ ಬಿದ್ದು ಅವನು ಸತ್ತಿರ್ಬೇಕು. ಇಡೀ ಅಪಾರ್ಟ್ಮೆಂಟಿಗೂ ಏನೂ ಆಗಬಾರ್ದು, ಫ್ಲ್ಯಾಟ್ನಾಗೂ ಏನೂ ಆಗಬಾರ್ದು, ಅಷ್ಟು ಅಕ್ಯುರೇಟಾಗಿ ಹೊಡೆಯೋರು. ಶಾಲೆಗಳಿಗೆಲ್ಲ ಗುರಿ ತಪ್ಪಿ ಹೆಂಗೆ ಹೊಡಿಯೋಕ್ಕೆ ಸಾಧ್ಯ ಇವರು ಅನ್ನುವ ಲಾಜಿಕಲ್ ಪ್ರಶ್ನೆ.
ತಾರ್ಕಿಕವಾದ ಪ್ರಶ್ನೆಯೊಂದನ್ನು ಯಾರು ಕೇಳ್ತಾ ಇದ್ರು, ಕರೆಕ್ಟ್ ಅದು ಅವ್ರು ಕೇಳ್ತಾ ಇರೋದು. ಇರಾನ್ ಎರಡೆರಡು ಕಡೆ ಯುದ್ಧ ಮಾಡ್ತಾ ಇದೆ, ಇಸ್ರೇಲ್ ಎರಡೆರಡು ಕಡೆ ಯುದ್ಧ ಮಾಡ್ತಾ ಇದೆ. ಒಂದು ಇರಾನ್ ಮೇಲಿನ ದಾಳಿ, ಮತ್ತೊಂದು ಲೆಬನಾನ್ ಮೇಲಿನ ದಾಳಿ, ಅದು ಕೂಡ ಇವತ್ತು ಮುಂದುವರಿತು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನಿನ ದಾಳಿ, ದೃಶ್ಯಗಳ ಗಾಬರಿ ಹುಟ್ಟಿಸಂಗಿದ್ವು ನೋಡಿ. ಅಲ್ಲಿ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಎಂಟ್ರೆನ್ಸಿಗೆ ಬಂದು ಬಿತ್ತು ಡ್ರೋನು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದೇ ಆಗ್ಬಿಡ್ತದೆ, ಇವತ್ತು ಕ್ಲೋಸ್ ಮಾಡಿದ್ರು ಅದನ್ನು ಟೆಂಪ್ರರಿಯಾಗಿ. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದು ಇಡೀ ಪ್ರಪಂಚದ ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ಸ್ ಅದು. ಒಂದು ವಾರಕ್ಕೆ ಆನ್ ಆನ್ ಆವ್ರೇಜ್ 8,500 ವಿಮಾನಗಳು ಲ್ಯಾಂಡ್ ಆಗ್ತಾವಲ್ಲಿ. 8,500 ವಿಮಾನಗಳು ಒಂದು ವಾರಕ್ಕೆ ಆನ್ ಆನ್ ಆವ್ರೇಜ್. ದುಬೈನಂಥ ನಗರಗಳಿಗೆ ಆತಂಕ ಇರೋದದು. ನಮ್ಮ ಊರಿನ ಸೇಫ್ಟಿ ಮೇಲೆ ಪ್ರಶ್ನೆ ಹೇಳಂಗೆ ಆಗ್ಬಿಡ್ತಲ್ಲ ಅಂತ. ಇನ್ನೊಂದು ಕಡೆ ಇರಾನ್ ನಡೆಸಿದ ದಾಳಿಯಲ್ಲಿ ಅಮೆರಿಕಕ್ಕೆ ಸಿಕ್ಕ ಇದುವರೆಗಿನ ಅತಿ ದೊಡ್ಡ ಹೊಡೆತ ಅಂದೆ ಕ್ವಾಡ್ ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ನ ರಡಾರನ್ನು ಹೊಡೆದಿದ್ದಾರೆ. ಇರಾನಿನ ಪ್ರತಿದಾಳಿಯಲ್ಲಿ ಅಮೆರಿಕಕ್ಕೆ ಇದುವರೆಗೂ ಆದಂಥ ಅತಿ ದೊಡ್ಡ ಆಘಾತ ಇದು. ಥಾಡ್ನ ರಡಾರ್ ಧ್ವಂಸ. 2,274 ಕೋಟಿ ರೂಪಾಯಿ ಮೌಲ್ಯದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದು. ರಷ್ಯಾದ S-400ಗೆ ಅಮೆರಿಕದ ಸಮಾನಾಂತರವಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಇದನ್ನು ಒಂದು ಕಡೆ ಲೊಕೇಟ್ ಮಾಡಿದ್ರೆ ಅಕ್ಕಪಕ್ಕದ 5,000 ಕಿಲೋಮೀಟರ್ ಆಕಾಶದಲ್ಲಿ ಯಾವ ಕಡೆಯಿಂದ ಯಾವ ವಿಮಾನ ಬರಲಿ, ಕ್ಷಿಪಣಿ ಬರಲಿ, ಡ್ರೋನ್ ಬರಲಿ, ರಾಕೆಟ್ ಬರಲಿ ಕಂಡು ಹಿಡಿತಿತ್ತು. ಅದನ್ನೇ ಧ್ವಂಸ ಮಾಡಿದೆ ಇರಾನ್. ಒಂದು ಟ್ರ್ಯಾಕಿಂಗ್ ಸಾಮರ್ಥ್ಯ ಇತ್ತು ಅದಕ್ಕೆ. ಸಿಸ್ಟಮ್ ಫಾರ್ ಅವಾರ್ಡ್ ಮ್ಯಾನೇಜ್ಮೆಂಟ್ ಅಂತಾರೆ, SAM. ಅದರ ರಡಾರನ್ನು ಧ್ವಂಸ ಮಾಡುವಲ್ಲಿ ಇರಾನ್ ಯಶಸ್ವಿಯಾಗಿದೆ. ಟೆಕ್ನಿಕಲಿ ಅಮೇರಿಕಕ್ಕೆ ಅತಿ ದೊಡ್ಡ ಆಘಾತ ಇದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.